ಮುಡಾದಷ್ಟೇ ಬಿಗಿಯಾದ ಟೆಂಡರ್ ಫಿಕ್ಸಿಂಗ್. ಮುಡಾ ಬಹುಕೋಟಿ ಮೊತ್ತದ ನಿವೇಶನ ಹಗರಣ ಸ್ವರೂಪದಲ್ಲೇ ನಡೀತಾ ಇದ್ದ ರಾಜ್ಯ ಹೆದ್ದಾರಿ ಯೋಜನೆ ಟೆಂಡರ್ನ ಫಿಕ್ಸಿಂಗ್ ಅಕ್ರಮ ಕುಣಿಕೆ ಬಿಗಿಯಾಗಲಾರಂಭಿಸಿದೆ. ಪರಿಣಾಮ ಉರುಳಿದಂತೆ ತಪ್ಪಿಸಿಕೊಳ್ಳಲು ಕಾಣದ ದೊಡ್ಡ ಕೈಗಳು ದಾರಿಗಾಗಿ ಹುಡುಕಾಟವನ್ನು ತೀವ್ರಗೊಳಿಸಿದೆ. ಸಿಎಂನ ತವರು ಜಿಲ್ಲೆ ಮತ್ತು ನೆರೆಹೊರೆಯ ಜಿಲ್ಲೆ ಕೂಡ ಸೇರಿದಂತೆ ರಾಜ್ಯದ ಉದ್ದಗಲ ಗುತ್ತಿಗೆದಾರರನ್ನ ಫಿಕ್ಸಿಂಗ್ ಮಾಡಿದ್ದು ಸ್ಪಷ್ಟವಾಗಿ ಇದು ಗೋಚರಿಸಿದ್ದು, ಸಮಗ್ರ ತನಿಖೆಯನ್ನು ನಡೆದರೆ ಇನ್ನಷ್ಟು ಹುಳುಕುಗಳು ಹೊರಬೀಳುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ಬಹುಕೋಟಿ ಮೊತ್ತದ ಟೆಂಡರ್ನಲ್ಲಿ ಹಸ್ತಕ್ಷೇಪ ಮಾಡಿದವರ ಬಣ್ಣ ಕೂಡ ಬಯಲಾಗ್ತಾ ಇದೆ. ಎಲ್ಲ ಟೆಂಡರ್ಗಳನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಮರು ಟೆಂಡರ್ ಮಾಡಿದ್ರೆ ಸಿಎಂಗೆ ಸಂಕಷ್ಟ ಎದುರಾಗಲಿದೆ. ರಾಜ್ಯ ಹೆದ್ದಾರಿಯನ್ನು ಅಭಿವೃದ್ಧಿಪಡಿಸಲು 204 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಮಗಾರಿ ಕೈಗೊಳ್ಳಲು ಪ್ಯಾಕೇಜ್ ಟೆಂಡರ್ಗೆ 2024 ಫೆಬ್ರವರಿ 29ರಂದು ಆಡಳಿತಾತ್ಮಕ ಅನುಮೋದನೆ ಸಿಕ್ಕಿತ್ತು. 2024ರ ಮಾರ್ಚ್ 6ರಂದು ಟೆಂಡರ್ ಕರೆಯಲಾಗಿತ್ತು. 2024ರ ಮೇ 15ರಂದು ಟೆಂಡರ್ ಸ್ವೀಕೃತಿಯನ್ನ ಅಂತಿಮಗೊಂಡಿತ್ತು. ಒಟ್ಟಾರೆ 4,396 ಕೋಟಿ ಮೊತ್ತದ 206 ಪ್ಯಾಕೇಜ್ ಟೆಂಡರ್ ಕರೆದಿದ್ದು, ಗುತ್ತಿಗೆದಾರರನ್ನ ಫಿಕ್ಸ್ ಮಾಡಿದ್ದು ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು. ಪ್ರಭಾವಿಗಳ ಅಣತಿಯಂತೆ ಮುಖ್ಯ ಯೋಜನಾಧಿಕಾರಿಯ ಬದಲು ಅಧೀನ ಅಧಿಕಾರಿಗಳ ಕೈಚಳಕವನ್ನು ತೋರಿಸಿ ನಿರ್ದಿಷ್ಟ ಗುತ್ತಿಗೆದಾರರಿಗೆ ಅವಕಾಶವನ್ನ ಮಾಡಿಕೊಡಲು ಪಟ್ಟಿಯನ್ನ ಸಿದ್ಧಪಡಿಸಿಕೊಂಡು ವರ್ಕ್ ಆರ್ಡರ್ ಕೊಡುವುದಕ್ಕೆ ತರಾತುರಿಯನ್ನು ತೋರಿಸಿದ್ರು. ಈ ಬಗ್ಗೆ ಸುಳಿವನ್ನ ಅರಿತಂತಹ ಮಾಧ್ಯಮಗಳು ಟೆಂಡರ್ ಫಿಕ್ಸ್ ಮಾಡಲು ಪ್ರಭಾವಿ ಕೈ ಕೆಲಸ ಮಾಡಿದೆ ಅಂತ ಜೂನ್ 15ರಂದು ವರದಿಯನ್ನ ಮಾಡಿತ್ತು. ತಕ್ಷಣವೇ ಕಾರ್ಯಪ್ರವೃತ್ತರಾದಂತಹ ಲೋಕೋಪಯೋಗಿ ಸಚಿವರು ಇದರ ಬಗ್ಗೆ ವಿಚಾರಿಸಿದ್ದಲ್ಲದೆ ಶೀಘ್ರವಾಗಿ ಮತ್ತು ಪಾರದರ್ಶಕವಾಗಿ ಪ್ರಕ್ರಿಯೆಯನ್ನ ನಡೆಸುವಂತೆ ತಾಕೀತು ಮಾಡಿದ್ರು. ಪರಿಣಾಮ ಗುತ್ತಿಗೆದಾರರು ಸಲ್ಲಿಸಿದ್ದ ಪ್ರತಿ ದಾಖಲೆಯನ್ನ ಕೂಡ ಪರಿಶೀಲಿಸಿ ಅದನ್ನ ಮರುಪರಿಶೀಲನೆ ಮಾಡಿ ಸೂಕ್ಷ್ಮ ಪರಿಶೀಲನೆಯನ್ನ ನಡೆಸಿ 206 ಪ್ಯಾಕೇಜ್ಗಳನ್ನ ವಿಭಾಗವಾರು ಪ್ರತ್ಯೇಕಿಸಿ ಅವಲೋಕನವನ್ನ ಆರಂಭಿಸಿದ್ರು. ಗುತ್ತಿಗೆದಾರರು ಬಿಡ್ ಮಾಡುವಾಗ ಸಲ್ಲಿಸಿದ ದಾಖಲೆಯ ನೈಜತೆ ಏನು, ನಿಗದಿತ ಕ್ರಮದಲ್ಲಿ ದಾಖಲೆಯನ್ನ ಸಲ್ಲಿಸಿದ್ದಾರೆ ಅಂತ ಪರಿಶೀಲನೆ ಮಾಡಿ ಅನರ್ಹರನ್ನ ಹೊರಗಿಟ್ಟಿದ್ದು ಅರ್ಧಕ್ಕರ್ಧ ಟೆಂಡರ್ ಫಿಕ್ಸಿಂಗ್ ಪ್ರಯತ್ನ ನಿಂತು ಕೆಲವುದಕ್ಕೆ ಮರು ಟೆಂಡರ್ ಕರೆಯುವ ಅನಿವಾರ್ಯತೆ ಎದುರಾಯಿತು. ನಂತರ ಮುಖ್ಯ ಯೋಜನಾಧಿಕಾರಿಯ ನೇತೃತ್ವದಲ್ಲಿ ಮೌಲ್ಯಮಾಪನ ನಡೆದಿದ್ದು 75 ಪ್ಯಾಕೇಜ್ನ ಪೈಕಿ 38 ಪ್ಯಾಕೇಜ್ ಟೆಂಡರ್ ರದ್ದಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.